Hello, energetic and enthusiastic students. ಹೇಗಿದ್ದೀರಾ ಎಲ್ರು? I welcome you all to PW Kannada 9th and 10th channel and the batch Abhimanyu 2. So I hope you all are doing great. ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತೇ ಇದೆ, ನಾನು ಆಸಿಡ್ಸ್ ಬೇಸಿಸ್ ಸಾಲ್ಟ್ಸ್ ಅಂತ ಹೇಳುವ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವೇನು ಕವರ್ ಮಾಡಿದ್ವಿ ಅಂತ ಹೇಳ್ಕೊಂಡು ಈ ಕ್ಲಾಸ್ನಲ್ಲಿ ನಾವೇನು ಓದ್ತಿದ್ದೀವಿ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಯು ನೋ ದ್ಯಾಟ್ ವಿ ಡಿಸ್ಕಸ್ ಅಬೌಟ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ಏನು, ಡೆಫಿನಿಷನ್ಸ್ ಏನು, ಕ್ಲಾಸಿಫಿಕೇಶನ್ ಆಫ್ ಇಂಡಿಕೇಟರ್ಸ್ ಯಾವುದೆಲ್ಲ ಅಂತ ಹೇಳಿ ನಾವು ಕಲ್ತ್ವಿ, ಕರೆಕ್ಟ್? ಅದರಲ್ಲಿ ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್ ವಿತ್ ಎಕ್ಸಾಂಪಲ್ಸ್, ಮತ್ತು ಆಸಿಡ್ ಮತ್ತು ಬೇಸ್ ಮೀಡಿಯಮ್ನಲ್ಲಿ ಈ ಡಿಫ್ರೆಂಟ್ ನ್ಯಾಚುರಲ್ ಇಂಡಿಕೇಟರ್ಸ್ಗಳಾಗಿರ್ಬೋದು, ಸಿಂಥೆಟಿಕ್ ಇಂಡಿಕೇಟರ್ಸ್ಗಳಾಗಿರ್ಬೋದು, ಹೇಗೆ ಕಲರ್ಸನ್ನು ಚೇಂಜ್ ಮಾಡುತ್ತೆ ಅಂತ ಹೇಳೋದನ್ನು ಕೂಡ ಕಲ್ತ್ವಿ. ಸಿಂಥೆಟಿಕ್ ಇಂಡಿಕೇಟರ್ಸ್ನಲ್ಲಿ ಮೇಯ್ನಾಗಿ 2 ಇಂಡಿಕೇಟರ್ಸ್ ನಿಮಗೆ ಕೇಳ್ತಾರೆ. ಯಾವುದೆಲ್ಲ? ಅದು ಫೆನಾಫ್ಥಲಿನ್ ಮತ್ತು ಮಿಥೈಲ್ ಆರೆಂಜ್. ಅದಾದ ನಂತರ we also learnt about another chemical substance which changes their smell in the presence of acidic or basic medium. ಅವುಗಳನ್ನ olfactory indicators ಅಂತ ಹೇಳಿ ಕರಿತೀವಿ. You learnt about that as well. ಆಮೇಲೆ ಏನು ಬರುತ್ತೆ? ಎಕ್ಸ್ಟ್ರಾ ಟಾಪಿಕ್ ಕವರ್ ಮಾಡಿದೆ. ಕೆಲವೊಂದ್ಸಲ ನೀವೆಲ್ಲಾದರೂ ನೋಡಿರ್ತೀರ ಈ ಅಸಿಡಿಟಿ ಆಫ್ ದಿ ಬೇಸ್, ಬೇಸಿಸಿಟಿ ಆಫ್ ಆಸಿಡ್ ಅಂತ ಹೇಳುವಂಥದ್ದು. ಹಾಗಾದರೆ ಏನದು ಅಂತ ಹೇಳುವ ಟರ್ಮಿನಾಲಜೀಸ್ದು ಮೀನಿಂಗ್ ಕೂಡ ಕಲ್ತ್ವಿ. ಏನು ಮಕ್ಕಳು ಅಸಿಡಿಟಿ ಆಫ್ ದಿ ಬೇಸ್ ಅಂದರೆ, ಬೇಸ್ ಅಂತ ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡ್ರೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟು ಹೈಡ್ರಾಕ್ಸಿಲ್ ಅಯಾನ್ಸನ್ನು ಕೊಡುತ್ತೆ, ಹೈಡ್ರಾಕ್ಸೈಡ್ ಅಯಾನ್ಸನ್ನು ಕೊಡುತ್ತೆ, OH- ಅಯಾನ್ಸನ್ನು ಕೊಡುತ್ತೆ. ದಾಟ್ ಇಸ್ ಕಾಲ್ಡ್ ಆಸ್ acidity of the base. ಸೊ ಈ OH- ಅಯಾನ್ ಒಂದಿದ್ರೆ ಅದು ಮೋನೋ ಬೇಸ್, ಮೋನೋ ಆಸಿಡಿಕ್ ಬೇಸ್ ಅಂತ ಹೇಳಿ ಕರಿತೇವೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH² ಇದೆಯಲ್ವಾ ಮಕ್ಕಳು, ಇದರಲ್ಲಿ ಎಷ್ಟು OH- ಅಯಾನ್ಸ್ ಇದೆ? 2. ಸೊ ಹಾಗಾದ್ರೆ ಏನು ಕರಿತೀರಿ ನೀವು ಈ ಬೇಸನ್ನು? ಡೈ ಆಸಿಡಿಕ್ ಬೇಸ್ ಅಂತ ಹೇಳಿ. ಸೊ ಇಟ್ ಈಸ್ ದಿ ಆಪೋಸಿಟ್ ವರ್ಡ್. ಬೇಸ್ ಅಂದರೆ ಆಸಿಡಿಕ್ ಅಂತ ಹೇಳಿ ವರ್ಡನ್ನು ಯೂಸ್ ಮಾಡ್ತೀರಾ, ಆಸಿಡ್ ಅಂತ ಹೇಳಿ ಬಂದಾಗ ಬೇಸಿಸಿಟಿ ಅಂತ ಹೇಳೋ ವರ್ಡನ್ನು ಯೂಸ್ ಮಾಡ್ತೀರಾ. ಸೊ ಆಸಿಡ್ ಅಂತ ಹೇಳಿ ಕರೆದಾಗ ಮೋನೋ ಬೇಸಿಕ್ ಆಸಿಡಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದರೆ ಏನು ಬರೀತೀರಾ? HCl. ಏನಕ್ಕೆ ಇದನ್ನು ಮೋನೋ ಬೇಸಿಕ್ ಅಂತ ಹೇಳಿ ಕರಿತೀರಾ? ಬಿಕಾಸ್ HClನಲ್ಲಿ ಜಸ್ಟ್ ಒಂದಷ್ಟೇ H+ ಅಯಾನ್ಸ್ ಅದನ್ನ ರಿಲೀಸ್ ಮಾಡುತ್ತೆ. ಈ ಒಂದು H+ ಅಯಾನ್ ಒಂದು OH- ಅಯಾನ್ಸನ್ನು ಮಾತ್ರ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಆಗುವಂಥದ್ದು. ಒಂದು ಬೇಸನ್ನು, ಅದು ಒಂದು ಬೇಸನ್ನೇ ಒಂದು ಮೋಲ್ ಅಥವಾ ಆ ಮೋಲ್ ಅಂತ ಹೇಳೋ ಕಾನ್ಸೆಪ್ಟ್ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀರಾ. ಒಂದು OH- ಅಯಾನ್ಸ್ ಅಂತ ಹೇಳಿ ಸದ್ಯಕ್ಕೆ ಕಲೀರಿ. ಸೊ ಅದನ್ನು ನ್ಯೂಟ್ರಲೈಸ್ ಮಾಡುವಂಥದ್ದು. ಒಂದು H+ ಅಯಾನ್ಸ್ ಕೊಡ್ತಾ ಇದೆ, ಅದು ಒಂದು OH- ಅಯಾನ್ಸನ್ನು ನ್ಯೂಟ್ರಲೈಸ್ ಮಾಡ್ತಾ ಇದೆ. ಅವುಗಳ ಎಫೆಕ್ಟ್ ಕ್ಯಾನ್ಸಲ್ ಆಗಿ ವಾಟರ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ, ಹೌದಾ? ಸೊ ಅಂತಹ ಒಂದು ಆಸಿಡನ್ನು ವಿಚ್ ಗಿವ್ಸ್ ಓನ್ಲಿ 1 H+, ಯು ಕಾಲ್ ಇಟ್ ಆಸ್ ಮೋನೋ ಬೇಸಿಕ್ ಆಸಿಡ್. ಇದು ಎಕ್ಸ್ಟ್ರಾ ನಿಮಗೆ ನಾಲೆಜ್ ಪರ್ಪಸ್ಸಿಗಷ್ಟೇ ನಾನು ಪ್ರೀವಿಯಸ್ ವಿಡಿಯೋದು ಎಂಡ್ ಪಾರ್ಟ್ನಲ್ಲಿ ಕವರ್ ಮಾಡಿದ್ದೀನಿ. ಜಸ್ಟ್ ಗೋ ಆ್ಯಂಡ್ ಚೆಕ್ ಒನ್ಸ್ ಅಗೇನ್ ಫಾರ್ ದ ಮೋರ್ ಡೀಟೇಲಿಂಗ್ ಎಕ್ಸ್ಪ್ಲನೇಷನ್ ಆನ್ ಇಟ್. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡಬೇಕು? ವಾಟ್ ಆರ್ ವಿ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಕ್ಲಾಸ್? ತುಂಬ ಇಂಪಾರ್ಟೆಂಟ್ ಯೆಟ್ ಈಸಿ ಟಾಪಿಕ್ಸ್ ಇವತ್ತು ನಾವು ಕವರ್ ಮಾಡ್ತಿರುವಂಥದ್ದು. ನಂಬರ್ 1, ಆಸಿಡ್ಸ್ ಆ್ಯಂಡ್ ಬೇಸಸ್ನಲ್ಲಿ ಕಾಮನ್ ಆಗಿ ಏನಿದೆ? ದಟ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಕವರ್ ವಿತ್ ಆಕ್ಟಿವಿಟೀಸ್. ಅದಾದ ನಂತರ ಆಸಿಡ್ಸ್ ಅಥವಾ ಬೇಸ್ ನೀರಲ್ಲಿ ಹಾಕಿದರೆ ವಾಟ್ ದೇ ಡೂ ಇನ್ ವಾಟರ್, ಆರ್ ವಾಟ್ ದೇ ಡೂ ಆರ್ ಹೌ ಡು ದೇ ಬಿಹೇವ್ ಇನ್ ವಾಟರ್ ಸೊಲ್ಯೂಷನ್, ಹೇಗದು ಬಿಹೇವ್ ಮಾಡುತ್ತೆ. ಸೊ ಅದನ್ನು ಕಲಿತೀವಿ. ಫಾಲೋಡ್ ಬೈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಯಾವುದೆಲ್ಲ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ, ವಿ ಕವರ್ ದ್ಯಾಟ್. ಆಯಿತಾ? ಅದಾದ ನಂತರ ಆಸಿಡ್ಸ್ ಅಥವಾ ಬೇಸಸ್ನಲ್ಲಿ ನೀರನ್ನು ಹಾಕಿದ್ರೆ ಆ ಒಂದು ಡೈಲ್ಯೂಷನ್ ಅಂತ ಹೇಳಿ ಏನು ಕರಿತೀವಿ, ಅದರದ್ದು ಎಂಟೈರ್ ಡೀಟೇಲಿಂಗನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಐ ಹೋಪ್ ದಿಸ್ ಇಸ್ ವಾಟ್ ಐ ಹೋಪ್ ದ ಟಾರ್ಗೆಟ್ ಆಫ್ ದಿಸ್ ಕ್ಲಾಸ್ ಇಸ್ ಕ್ಲಿಯರ್ ಫಾರ್ ಯು ಆಲ್ ಅಲ್ವಾ? ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಕ್ಲಿಯರ್ ಆಯಿತಾ ನಿಮಗೆ? ಆಲ್ ರೈಟ್. ಉದ್ದಕ್ಕೊಂದು ಪ್ಯಾರಾಗ್ರಾಫ್ ಇದೆ. ನೀವು ಅಂದ್ಕೊಳ್ಬೋದು ಮ್ಯಾಮ್ ಏನು ಮ್ಯಾಮ್ ಇಷ್ಟೊಂದು ಬರ್ದಿದ್ದೀರಾ ಬೋರ್ಡಲ್ಲಿ ಅಂತ ಹೇಳಿ. ದಿಸ್ ಇಸ್ ವೆರಿ ಸಿಂಪಲ್. NCERTದು ಸ್ಟೇಟ್ಮೆಂಟ್ಸ್ ಏನಿದೆ, ದ ಸೇಮ್ ಥಿಂಗ್ ಐ ಆಮ್ ರೈಟಿಂಗ್ ಆನ್ ದ ಬೋರ್ಡ್ ಸೊ ದಟ್ ನಿಮಗೆ ಗೊತ್ತಾಗಬೇಕು ನೀವು ನಿಮ್ಮ ಆನ್ಸರ್ಸ್ನಲ್ಲಿ ಏನನ್ನು ಬರೀಬೇಕು. ಒಂದು ಆನ್ಸರ್ ಕಾಪಿ ಕೊಟ್ಟಾಗ ಅಥವಾ ಆನ್ಸರ್ ಪೇಪರ್ನಲ್ಲಿ ಒಂದು ಕ್ವೆಶನ್ ಹೇಳಿದಾಗ ಯಾವ ಥರ ನಿಮ್ಮ ಆನ್ಸರ್ಸ್ ಇರಬೇಕು ಅಂತ ಹೇಳುವಂಥದ್ದು ನಾನು ಇಲ್ಲಿ ಬರೆದ್ರೆ ತಾನೇ ನಿಮಗೆ ಗೊತ್ತಾಗೋದು. ಸೊ ದಟ್ ಈಸ್ ವೈ ದಿಸ್ ಸೆಂಟೆನ್ಸಸ್ ಆರ್ ದೇರ್ ಆನ್ ದ ಬೋರ್ಡ್. ಈಗ ಕ್ವೆಶನಿಗೆ ಬರೋಣ. ವಾಟ್ ಡು ಆಲ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್? ಏನಿದೆ ಅವುಗಳಿಗೆ ಕಾಮನ್ ಆಗಿ? ಆಸಿಡ್ ಅಂತ ಹೇಳಿದಾಗ ಎಕ್ಸಾಂಪಲ್ಸ್ನ ತಗೋತೀನಿ ನಾನು. HCl
ಅಂತ ಹೇಳಿ ಬರೆದ್ರೆ HCl ಅಥವಾ HNO3 ಅಥವಾ H2SO4 ಇವುಗಳೆಲ್ಲವುಗಳು ಕೂಡ ಏನನ್ನ ಕಾಮನ್ ಆಗಿ ಕೊಡುತ್ತೆ? H+ ಅಯಾನ್ಸ್ ಅನ್ನ ಕಾಮನ್ ಆಗಿ ಕೊಡುತ್ತೆ. ಜೊತೆಗೆ ಅವುಗಳು ಆನಯಾನ್ಸ್ ಅನ್ನ ಕೊಡುತ್ತೆ ಅಲ್ವಾ? ಆನಯಾನ್ಸ್ ಅಂತ ಹೇಳಿದ್ರೆ ಏನು? ವಾಟ್ ಯು ಮೀನ್ ಬೈ ಆನಯಾನ್ಸ್? ನೆಗೆಟಿವ್ ಅಯಾನ್ಸ್. HCl ವಿಲ್ ಗಿವ್ ಕ್ಲೋರೈಡ್ ಅಯಾನ್. Cl ಮೈನಸ್ ಅಯಾನ್ಸ್ ಅಂತ ಹೇಳಿದ್ರೆ ಕ್ಲೋರೈಡ್ ಅಯಾನ್. HNO3 ಅಲ್ಲಿ ನೈಟ್ರೈಟ್ ಅಯಾನ್. H2SO4 ನಲ್ಲಿ SO4 2- sulfate ions. So you get different anions along with H+. ಇದು ನಿಮಗೆ ಆಸಿಡ್ಸ್ ನಲ್ಲಿ ಸಿಗುವಂತಹ ಅಯಾನ್ ಇದು ಹಿಸ್ಟ್ರಿ ಆಯ್ತಾ. ಅದೇ ತರ ಬೇಸ್ ಅಂತ ಹೇಳಿ ತಗೊಂಡ್ರೆ ವಾಟ್ ಡು ಯು ಹ್ಯಾವ್ ಇನ್ ಬೇಸ್? ಬೇಸಸ್ ನಲ್ಲಿ ನಿಮಗೇನಿದೆ? ಬೇಸ್ ಜನರಲ್ ಆಗಿ ಏನು ಕೊಡುತ್ತೆ? ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ sodium hydroxide, potassium hydroxide, calcium hydroxide, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಯಾವುದೇ ಹೈಡ್ರಾಕ್ಸೈಡ್ ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು OH ಇದೆ ಅದನ್ನು ಥಿಂಕ್ ಮಾಡಬೇಡಿ. ಬಟ್ ಯಾವುದೇ ಒಂದು ಬೇಸ್ ತಗೊಂಡ್ರು ಕೂಡ ಜನರಲ್ ಆಗಿ ಇವುಗಳು ನೆಗೆಟಿವ್ ಅಯಾನ್, ದಟ್ ಇಸ್ ಹೈಡ್ರಾಕ್ಸೈಡ್ ಅಯಾನ್ ಅಂತ ಕೊಟ್ಟೆ ಕೊಡುತ್ತೆ. ಅದರ ಜೊತೆಗೆ ದೇ ಆಲ್ಸೋ ಗಿವ್ ಕ್ಯಾಟಯಾನ್ಸ್. ಕ್ಯಾಟಯಾನ್ಸ್ ಯಾವುದೆಲ್ಲ? ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ದ ಫಸ್ಟ್ ಪಾರ್ಟ್ Na, that should be positive because this part is negative. ಅಂದ್ರೆ ಫಸ್ಟ್ ಪಾರ್ಟ್ ಏನಾಗಿರ್ಬೇಕು? ಪಾಸಿಟಿವ್ ಆಗಿರ್ಬೇಕು. K ಪಾಸಿಟಿವ್, ಇಲ್ಲಿ Ca 2 ಪಾಸಿಟಿವ್, Al 3 ಪಾಸಿಟಿವ್. ಯಾಕೆ ಮಕ್ಕಳೇ Ca 2 ಪಾಸಿಟಿವ್, Al 3 ಪಾಸಿಟಿವ್ ಹೇಳಿ ನನಗೆ? ಬಿಕಾಸ್ ಇನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಮ್ದು ವ್ಯಾಲೆನ್ಸಿ ಎಷ್ಟು? 2 positive. Calcium is 2 positive, aluminum is 3 positive. In order to achieve octet, 8 electrons in the outermost shell ಅಲ್ವಾ? ಸೊ ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ನೀವು ಕಲ್ತಿದ್ದೀರಿ ನಿಮ್ಮ 9th ಸ್ಟ್ಯಾಂಡರ್ಡ್ ನಲ್ಲಿ ಆಲ್ರೆಡಿ. ಸೊ ಈ ತರ ಕ್ಯಾಟಯಾನ್ಸ್ಗಳು ಮತ್ತೆ ಆನಯಾನ್, ಇಲ್ಲಿ ನಿಮಗೆ ಒಂದು ಫಿಕ್ಸ್ಡ್ ಆಗಿರುವ ಆನಯಾನ್ ಸಿಗುತ್ತೆ. ಹೆಸರೇನಿದ್ರದು? ಹೈಡ್ರಾಕ್ಸೈಡ್ ಅಯಾನ್. ಇದು ನಿಮಗೆ ಬೇಸಲ್ಲಿ ಸಿಗುವಂಥದ್ದು. ಆಸಿಡ್ ನಲ್ಲಿ ಏನ್ ಸಿಕ್ಕಿತ್ತು? ಹೈಡ್ರೋನಿಯಂ ಅಯಾನ್. ಹೈಡ್ರೋನಿಯಂ ಅಯಾನ್ ಅಥವಾ H+ ಅಯಾನ್. ಬೇಸ್ ನಲ್ಲಿ OH- ಅಯಾನ್ ಕಾಮನ್ ಆಗಿರುತ್ತೆ. ಜೊತೆಗೆ ಒಂದಿಷ್ಟು ಆನಯಾನ್ಸ್ಗಳು ಸಿಗುತ್ತೆ. ನೀವು ಆಸಿಡ್ ಅಂತ ಹೇಳುವಂತಹದ್ದು ತಗೊಂಡ್ರೆ, ಬೇಸ್ ಅಂತ ಹೇಳಿ ತಗೊಂಡ್ರೆ ಒಂದಿಷ್ಟು ಕ್ಯಾಟಯಾನ್ಸ್ಗಳು ಸಿಗುತ್ತೆ. ಸೊ ಇವಾಗ ಹೇಳಿ ನನಗೆ, ಆಸಿಡ್ ಆದ್ರೂ ತಗೊಳ್ಳಿ, ಬೇಸ್ ಆದ್ರೂ ತಗೊಳ್ಳಿ, ಏನು ಕಾಮನ್ ಇದೆ? ಅಯಾನ್ಸ್ಗಳು ಕಾಮನ್ ಇರುತ್ತೆ. ಏನು ಕಾಮನ್ ಇರುತ್ತೆ? ಅಯಾನ್ಸ್ಗಳು ಅಲ್ವಾ? ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಎಕ್ಸಾಂಪಲ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೇಂಟೈನ್ ದ ಸೇಮ್ ಥಿಂಗ್. ಸೊ ಆಸಿಡ್ ಕಂಟೈನ್ H+ ಅಯಾನ್ ಆಸ್ ಕ್ಯಾಟಯಾನ್, anion H+ as cation, anion as Cl- in HCl, NO3- in HNO3, ಹಾಗೆ SO4 2-. ಏನು SO4 2- ಅಂತ ಹೇಳಿದ್ರೆ it is called as sulfate ion because you're getting it from sulfuric acid H2SO4. ಜೊತೆಗೆ acetate ion from acetic acid, right? This is called as sulfate ion. ಏನಿದು? Sulfate ion. This one is acetate ion. So ಈ ions ಗಳು ಸಿಗುತ್ತೆ. Since the cation present in acid is H+, this suggests that acid produces hydrogen ion in solution, which is responsible for which property? Acidic property, as well as movement of H+ and all these anions. H+ and all these anions causes what? Electricity, conduction of electricity. ಇದೆರಡು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಬೇಸ್ ನಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳಿ ಫೋಕಸ್ ಮಾಡೋಣ ನಾವು. ಸೊ ವೆನ್ ಐ ಟೇಕ್ ಬೇಸ್, ಆಸ್ ಐ ಡಿಸ್ಕಸ್ಡ್ ಆಲ್ರೆಡಿ, ಇಲ್ಲಿ OH- ಅಯಾನ್ಸ್ ಇದೆ, ಜೊತೆಗೆ Na+, K+, ಎಲ್ಲವುಗಳು ಕೂಡ ಇದೆ. ಅದ್ರ ಹಾಗಾದ್ರೆ ಹೇಗೆ ಆನ್ಸರ್ ಬರೀತೀರಾ? ವಾಟ್ ಬೇಸಸ್ ಡೂ ಹ್ಯಾವ್ ಇನ್ ಇಟ್?
ನೀವು ಬೇಸ್ ತಗೊಂಡ್ರೆ ಬೇಸಲ್ಲಿ ಮೇಯ್ನ್ ಆಗಿ OH ಮೈನಸ್ ಅಯಾನ್ಸ್ ಇರುತ್ತೆ, ಜೊತೆಗೆ Ca2+ in calcium hydroxide, Na2+ in NaOH, ಅದೇ ಥರ K+ in KOH solution. It has hydroxyl or hydroxide ion and certain ಪಾಸಿಟಿವ್ ಅಯಾನ್ಸ್, ಅದನ್ನ ಬೇಸಿಕ್ ರಾಡಿಕಲ್ ಅಂತ ಹೇಳಿ ಕರಿತೀರಿ ಆಯ್ತಾ. ದೀಸ್ ಹೈಡ್ರಾಕ್ಸೈಡ್ ಅಯಾನ್ ಏನಿದೆ OH ಮೈನಸ್ ಅಯಾನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಬೇಸಿಕ್ ಪ್ರಾಪರ್ಟಿ, ಬೇಸ್ ಪ್ರಾಪರ್ಟಿ. ಜೊತೆಗೆ ಮೂಮೆಂಟ್ ಆಫ್ ಆಲ್ ದೀಸ್ ಅಯಾನ್ಸ್ ಕಾಸಸ್ ಕಂಡಕ್ಷನ್ ಆಫ್ ಇಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಹೇಗೆ? ಟೇಕ್ ದಿಸ್ ಸೆಟಪ್, ಈ ಸೆಟಪ್ನ ಒಂದ್ಸಲ ನೋಡ್ಕೊಳ್ಳಿ. ಸೊ ನಿಮಗೆ ನಾ ಈ ಎಕ್ಸಾಂಪಲ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ಕ್ಲಾಸ್ನಲ್ಲಿ, ಸ್ಟಿಲ್ ಲೆಟ್ಸ್ ಲುಕ್ ಇನ್ ಟು ಇಟ್. ಸೊ ಯಾಕೆ ಆ್ಯಸಿಡ್ ಅಥವಾ ಬೇಸ್ ತಗೊಂಡ್ರೆ ಇಟ್ ಶುಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳೋದಕ್ಕೆ ಪ್ರೀವಿಯಸ್ 2 ಸ್ಲೈಡ್ನಲ್ಲಿ ನಾನು ಏನು ಸ್ಟೇಟ್ಮೆಂಟ್ ಬರೆದಿದೆ ದ್ಯಾಟ್ ಇಸ್ ಲೈಕ್ ಅ ಆನ್ಸರ್. ಸೊ ಈ ಒಂದು ಸೆಟಪ್ನಲ್ಲಿ ಏನಿದೆ ನಿಮ್ಮ ಹತ್ರ, ಯು ಹ್ಯಾವ್ ಅ ಬೀಕರ್. ಆ ಬೀಕರ್ನಲ್ಲಿ ನೀವು ಫಿಲ್ ಮಾಡಿದ್ದೀರಾ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ತಗೊಳ್ಬೋದಾ? ಯು ಕ್ಯಾನ್ ಈದರ್ ಟೇಕ್ ಆ್ಯಸಿಡ್ or base. And remember, for SSLC board, this diagram is important for 3 mark or 2 mark. They will definitely ask you to label rubber stopper and acid, dilute acid or dilute base. ಸೊ ಇಲ್ಲಿ ಏನು ಸೆಟಪ್ ಮಾಡಿದ್ರ, 2 ನೇಲ್ ತೆಗೆದು ರಬ್ಬರ್ ಸ್ಟಾಪಿಗೆ ಫಿಕ್ಸ್ ಮಾಡಿ ಇಲೆಕ್ಟ್ರಿಕಲ್ ವೈರಿಂದ ಆಪೋಸಿಟ್ ಎಂಡಿಗೆ ಬ್ಯಾಟ್ರಿ ಕನೆಕ್ಷನ್ಸ್ ಕೊಟ್ಟಿದ್ದೀರಾ. ಅಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ ಕರೆಂಟ್ ಮೂವ್ ಆಗ್ತಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಬಲ್ಬನ್ನು ಇಟ್ಟಿದ್ದೀರಾ. ಸೊ ವೆನೆವರ್ ಯು ಪುಟ್ ಡೈಲ್ಯೂಟ್ ಆಸಿಡ್ ಆರ್ ಡೈಲ್ಯೂಟ್ ಬೇಸ್, ಬಲ್ಬ್ ಗ್ಲೋಸ್. ಇಟ್ ಮೀನ್ಸ್ ದ್ಯಾಟ್ ಇಟ್ ಶುಡ್ ಬಿ ಆಸಿಡ್ ಆರ್ ಬೇಸ್, ದೇ ಬೋತ್ ಹ್ಯಾವ್ ಅಯಾನ್ಸ್ ಆಸ್ ಕಾಮನ್. ಡಿಫ್ರೆಂಟ್ ಅಯಾನ್ಸ್ಗಳು ಬಟ್ ದೇ ಬೋತ್ ಹ್ಯಾವ್ ಅಯಾನ್ಸ್ ಇನ್ ಕಾಮನ್ ಆಯ್ತಾ. ಅಯಾನ್ಸ್ಗಳು ಕಾಮನ್ ಆಗಿರುತ್ತೆ, ಹಾಗಾಗಿ acid or base will conduct electricity. Example, if I take dilute HCl, in dilute HCl it has H plus and Cl minus ion which are responsible for the conduction of electricity. So ಅರ್ಥ ಆಯ್ತಾ? ನಮ್ದು ಟಾರ್ಗೆಟ್ ಏನಿದೆ ಇವತ್ತು? What do all acids and bases have in common? ಕವರ್ ಮಾಡಿದ್ವಾ? Next, let's look into this. What happens to acids or bases in water? ನೀವು ನೀರಿಗೆ ಹಾಕಿದ ತಕ್ಷಣ ಅವುಗಳಿಗೆ ಏನಾಗಬೇಕು, ಆಸಿಡ್ಸ್ ಮತ್ತು ಬೇಸಸ್ಗೆ ಏನಾಗಬೇಕು ಅಂತ ಹೇಳಿ. ಸೊ ಹೈಡ್ರೋಜನ್ ಅಂತ ಹೇಳುವಂತಹ ಅಯಾನ್ ರಿಲೀಸ್ ಆಗುತ್ತೆ. ದ ಮೊಮೆಂಟ್ ಯು ಪುಟ್ ಆಸಿಡ್ ಇನ್ ವಾಟರ್, ಯಾವ ಅಯಾನ್ ರಿಲೀಸ್ ಆಗುತ್ತೆ? H plus ಅಯಾನ್ ರಿಲೀಸ್ ಆಗುತ್ತೆ. ಸೊ ಹೈಡ್ರೋಜನ್ ಅಯಾನ್, ಸೇ ದ್ಯಾಟ್ HCl ಆಸಿಡ್ ತಗೊಂಡ್ರೆ that will be produced in the presence of water. The separation of H plus ion from HCl molecule cannot occur. Underline this. Idagade illa, sadhyave illa. Separation cannot occur in the absence of water. Absence of water. Ali water or moisture atmosphere illa anta helidre H plus ions will not come out. Aita important because based on this we have an activity now to be discussed. ಸೊ ಹೇಗೆ ಬರೀತೀರಾ ಮಕ್ಕಳೇ ಆ ಒಂದು ಈಕ್ವೇಷನನ್ನು? ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಇದನ್ನ ಕೇಳ್ಬೋದು ನಿಮ್ಮ ಸ್ಕೂಲ್ನಲ್ಲಿ. HClನ ಇಫ್ ಯು ಆ್ಯಡ್ ಇನ್ ವಾಟರ್ ಏನಾಗಬೇಕಿಲ್ಲಿ? HCl ಇಂದ ನೆಗೆಟಿವ್ ಅಯಾನ್ಸ್ ಯಾವ್ದು ಸಿಗುತ್ತೆ? Cl ಮೈನಸ್ ಸಿಗುತ್ತೆ ಆಯಿತಾ. ಈ ಹೆಚ್ಚಿಗೆ ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ ನೀವು? H ಪ್ಲಸ್ ಮತ್ತು Cl ಮೈನಸ್ ಅಂತ ಹೇಳಿ ಸ್ಪ್ಲಿಟ್ ಮಾಡ್ತೀರಾ. ಸೊ ದಿಸ್ H ಪ್ಲಸ್ ವಿಲ್ ಗೋ ಆ್ಯಂಡ್ ಆ್ಯಡ್ ಟು ದಿಸ್ H2O. ಹಾಗಾಗಿ 2 ಹೈಡ್ರೋಜನ್ ಇತ್ತು, ಇದೊಂದು ಆ್ಯಡ್ ಆದಾಗ 3 ಆಯಿತು, ಒಂದು ಆಕ್ಸಿಜನ್ ಹಾಗೆ ಇದೆ. ಪಾಸಿಟಿವ್ ಚಾರ್ಜ್ ಆಫ್ H ಪ್ಲಸ್ ವಿಲ್ ಬಿ ಗಿವನ್ ಟು H3O ನಾವು. ಸೊ H3O ಪ್ಲಸ್ ಆ್ಯಂಡ್ Cl ಮೈನಸ್ ಆಯಿತು. ಸೊ ಸೇಮ್ ಥಿಂಗ್, ಈಗ HNO3 ಬರೆದ್ರೂ ಸೇಮ್ ಸ್ಟೋರೀಸ್ನ ನೀವು ಹೇಳ್ತಾ ಹೋಗಬೇಕು. ಸೇ ದ್ಯಾಟ್ HNO3 ಇಸ್ ಡಿಸಾಲ್ವ್ಡ್ ಇನ್ ವಾಟರ್ ಅಂತ ಹೇಳಿ ನೋಡೋಣ. ಯಾವ ಆಸಿಡ್ ಮಕ್ಕಳೇ HNO3 ಅಂತ ಹೇಳಿದ್ರೆ? ನೈಟ್ರಿಕ್ ಆಸಿಡ್. HCl ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ HNO3 ನೀವೇನಾದರೂ ನೀರಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಫಸ್ಟಿಗೆ ಯಾವುದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ? ನೆಗೆಟಿವ್ ಅಯಾನ್. ಸೊ ಅಲ್ಲಿ ನೈಟ್ರೇಟ್ ಅಯಾನ್ NO3 ಮೈನಸ್. ಏನಿದು NO3 ಮೈನಸ್ ಅಂತ ಹೇಳಿದ್ರೆ ನೈಟ್ರೇಟ್ ಅಯಾನ್. ವಾಟ್ ಇಸ್ Cl ಮೈನಸ್? ಕ್ಲೋರೈಡ್ ಅಯಾನ್. ಕರೆಕ್ಟಾ? And what else you get? HNO3 has H part.
ಹೆಚ್ಚಿಗೆ ಯಾವಾಗಲೂ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಈ H ಪ್ಲಸ್ ಕೆನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ, ಸ್ಟೇಬಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಿಸ್ H ಪ್ಲಸ್ will occupy or will combine with water forming H3O plus. So this is something which happens with every acid. Say that sulfuric acid in ನೀರಿಗೆ ಹಾಕ್ತೀವಿ ಅಂತ ಹೇಳಿ. So H2SO4 in water H2O. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಬರೀಬೋದು ಆಕ್ಚುಲಿ ರಿಯಾಕ್ಷನ್ಸ್ ಅನ್ನ. ಫಸ್ಟಿಗೆ ಈ H2SO4 ನಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟು ಹೈಡ್ರೋಜನ್ ಇದೆ? 2 ಹೈಡ್ರೋಜನ್ ಇದೆ. ಸಪೋಸ್ ನೀವೇನಾದ್ರು ಸಲ್ಫ್ಯೂರಿಕ್ ಆಸಿಡ್ನ ವಾಟರಿಗೆ ಹಾಕಿದ್ರೆ ಅದು 2 ಸಲ ಹೈಡ್ರೋಜನ್ ಬಿಟ್ಕೊಡುತ್ತೆ. ಇನ್ ಫಸ್ಟ್ ಸ್ಟೆಪ್ 1 ಹೈಡ್ರೋಜನ್ ಔಟ್ ಆಫ್ 2 ವಿಲ್ ಗೋ ಟು H2O. ಸೊ ಇದನ್ನು ಬರೀರಿ ಫಸ್ಟಿಗೆ. ಇಲ್ಲಿ H3O ಪ್ಲಸ್ ಅಂತ ಹೇಳಿ ಬರೀತೀರಲ್ವಾ, ಒಂದು ಹೈಡ್ರೋಜನ್ ಬಿಟ್ಟು ಹೋಗುತ್ತೆ ಮಕ್ಕಳೇ. ಇಲ್ಲಿ ಏನು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ SO4 ಉಳ್ಕೊಳ್ಳುತ್ತೆ. SO4 ಚಾರ್ಜ್ ಏನು? 2 ಮೈನಸ್. ಇಲ್ಲಿ ಒಂದು ಹೈಡ್ರೋಜನ್ ಅದೇ ಥರ ಉಳ್ಕೊಂಡಿರುತ್ತೆ. H ಪ್ಲಸ್ ವಿಲ್ ರಿಮೈನ್ ಆಸ್ ಇಟ್ ಇಸ್. ಪ್ಲಸ್ ಮೈನಸ್ ಏನು ಉಳ್ಕೊಳ್ತು? ಜಸ್ಟ್ 1 ನೆಗೆಟಿವ್ ಚಾರ್ಜ್ HSO4 ಮೈನಸ್ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್. ನೀವು H2SO4 ಏನಾದರೂ ನೀರಿಗೆ ಹಾಕ್ತೀರಾ ಅಂತ ಹೇಳಿದ್ರೆ, ವೆನೆವರ್ ಯು ಡೈಲ್ಯೂಟ್ H2SO4 ಇನ್ ವಾಟರ್, ವಾಟ್ ಆರ್ ಯು ರೈಟಿಂಗ್? ಫಸ್ಟಿಗೆ ಇದನ್ನು ನೆನ್ಪಿಟ್ಕೊಳ್ಳಿ, SO4 ಅಂತ ಹೇಳೋದು ಸಲ್ಫೇಟ್ ಅಯಾನ್. ಸಲ್ಫೇಟ್ ಅಯಾನ್ ಹ್ಯಾಸ್ 2 ನೆಗೆಟಿವ್ ಚಾರ್ಜ್. ಸೊ ಈ 2 ನೆಗೆಟಿವ್ ಚಾರ್ಜ್ನಲ್ಲಿ ನೀವು ಅದನ್ನು ಫುಲ್ ಆಗಿ 2 ನೆಗೆಟಿವ್ ಅಂತ ಹೇಳಿ ಬರಿಬಾರ್ದು. ಬಿಕಾಸ್ ಔಟ್ ಆಫ್ 2 ಹೈಡ್ರೋಜನ್ ಓನ್ಲಿ 1 ಹೈಡ್ರೋಜನ್ ಗೋಸ್ ಟು H2O. that becomes H3O plus. One more hydrogen will stay over there itself. ಆ ಹೈಡ್ರೋಜನ್ ಚಾರ್ಜ್ ಏನಾಯ್ತು? ಪ್ಲಸ್ ಆಯಿತು, 1 ಪ್ಲಸ್ ಆಯಿತು. 1 ಪ್ಲಸ್ನ 2 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ, 2 ನೆಗೆಟಿವ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ, ವಾಟ್ ಇಸ್ ದ ಚಾರ್ಜ್ ರಿಮೈನಿಂಗ್ ಹಿಯರ್? 1 ನೆಗೆಟಿವ್. ಕರೆಕ್ಟಾ? ಸೊ H3O ಪ್ಲಸ್ ಇಲ್ಲಿದೆ, HSO4 ಮೈನಸ್ ಕೂಡ ಇಲ್ಲಿದೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ವೆನೆವರ್ ಯು ಡಿಸಾಲ್ವ್ ಏನು ಆಸಿಡ್ ಇನ್ ವಾಟರ್. ಸೊ ಯು ಅಂಡರ್ಸ್ಟುಡ್ ದ್ಯಾಟ್ ಯಾವಾಗೆಲ್ಲ ಆಸಿಡ್ನ ನೀರಿಗೆ ಹಾಕ್ತೀವೋ ಇಟ್ ರಿಲೀಸಸ್ H ಪ್ಲಸ್ ಅಯಾನ್. ಸಿನ್ಸ್ ಇಟ್ ಇಸ್ ನಾಟ್ ಸ್ಟೇಬಲ್ ಟು ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ, ಯಾವಾಗಲೂ ಕೂಡ ಕಂಬೈನ್ಡ್ ಆಗಿ ಹೈಡ್ರೋನಿಯಂ ಅಯಾನ್ ಫಾರ್ಮ್ಯಾಟ್ನಲ್ಲಿ ಇರುತ್ತೆ ಅಂತ ಹೇಳೋದು ಗೊತ್ತಾಯಿತು. ಸೊ ಲೆಟ್ಸ್ get into the explanation again. Hydrogen cannot exist alone, but they exist after combining with water molecule. Thus, hydrogen ion must always be shown as H plus or hydronium, H3O plus ಅಂತ ಹೇಳಿ ಹೇಳ್ಬೋದು. ಸೊ ಈ ಒಂದು ರಿಯಾಕ್ಷನಲ್ಲಿ H3O plus ಹೇಗೆ ಫಾರ್ಮ್ ಆಯಿತು ಅಂತ ಹೇಳೋದನ್ನು ಸಪ್ರೇಟ್ ಆಗಿ ಅವ್ರು ಬರೆದಿದ್ದಾರೆ ಅಷ್ಟೇ. H plus combining with H2O giving H3O plus. So this has to be written. This chemical reactions na hige baribeku. So why do you call, now a question comes, ಯಾಕೆ HCl na strong acid anta heli karitira? Because the moment you put this HCl in water, ನಾನು ಹೇಳ್ದಲ್ವಾ, it releases H plus ಅಂತ ಹೇಳಿ. It releases more number of H plus ions. ಯಾವುದೆಲ್ಲ ಆಸಿಡ್ ಜಾಸ್ತಿ H plus ions ಅನ್ನ ನೀರಿಗೆ ಕೊಡುತ್ತೋ ಅಥವಾ ನೀರಲ್ಲಿ ರಿಲೀಸ್ ಮಾಡುತ್ತೋ, you call them as strong acid. Example for weak acid ಯಾವುದು? Acetic acid, CH3COOH. Say that ಇದನ್ನ ನೀವು ನೀರಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡ್ತಿದ್ದೀರಾ. ಮನೇಲಿ ವಿನೇಗರ್ ಇದೆಯಾ? ವಿನೇಗರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ರೆ ಆ ವಿನೇಗರ್ ವಾಟರ್ನಲ್ಲಿ ಏನಾಗುತ್ತೆ ಅಂತ ಹೇಳೋದನ್ನ ನಾನು ರಿಯಾಕ್ಷನಲ್ಲಿ ಬರೀತೇನೆ. ಸೊ ಯು ಹ್ಯಾವ್ ವಿನೇಗರ್ ಹ್ಯಾಸ್ ಅಸಿಟಿಕ್ ಆಸಿಡ್, ಯು ಆ್ಯಡೆಡ್ ವಾಟರ್. ಅಲ್ಲಿ ನಿಮಗೆ ಕಾಣದ ಹಾಗೆ ಈ ಹೈಡ್ರೋಜನ್ ಅಯೋನ್ ಏನು ಮಾಡುತ್ತೆ, ಇಲ್ಲಿಂದ ಹೊರಟು ಈಚೆಗೆ ಬರುತ್ತೆ. ಸೊ ಇಲ್ಲಿ 2 ಪಾರ್ಟ್ಸ್ ಇರುತ್ತೆ ಮಕ್ಕಳೇ. ಒಂದು ನೆಗೆಟಿವ್ ಪಾರ್ಟ್. ಸೊ ನೆಗೆಟಿವ್ ಪಾರ್ಟ್ ಅಂತ ಹೇಳುವಂಥದ್ದು ಗ್ರೂಪ್ ಆಫ್ ಆಲ್ ದೀಸ್ ಅಯಾನ್, CH3COO minus, and you call this as what? Acetate ion. ಇಲ್ಲಿ H plus ಇದೆ. ಸೊ ಯಾವಾಗಲೂ ನೆನ್ಪಿಡ್ಬೇಕಾಗಿರುವಂಥದ್ದು ಏನಂದರೆ, ಈ 3 ಹೈಡ್ರೋಜನ್ ಏನಿದೆ ಕಾರ್ಬನ್ ಪಕ್ಕದಲ್ಲಿ ಅದನ್ನ ರಿಮೂವ್ ಮಾಡಬಾರ್ದು. ಬಿಕಾಸ್ ಈ ಬಾಂಡ್ ಏನಿದೆ, ದಟ್ ಈಸ್ ಆಕ್ಚುಲಿ ಅ ಬಾಂಡ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಸ್ಪೆಸಿಫಿಕಲಿ ಕಾಲ್ಡ್ ಆಸ್ ಕೋವ್ಯಾಲೆಂಟ್ ಬಾಂಡ್. ಅದು ಅಯೋನೈಸ್ ಆಗಲ್ಲ ಈಸಿಯಾಗಿ. that in detail you will learn in 4th chapter. ಸೊ ಯಾವಾಗಲೂ ನೆನ್ಪಿಡಿ, ಆಕ್ಸಿಜನ್ ಪಕ್ಕದಲ್ಲಿ ಏನು ಹೈಡ್ರೋಜನ್ ಇರುತ್ತೆ ಅದನ್ನ ನೀವೇನು ಮಾಡ್ತೀರಾ, ರಿಮೂವ್ ಮಾಡ್ತೀರಾ. ಆ್ಯಂಡ್ ವಾಟ್ ಇಸ್ ದ ರಿಸಲ್ಟ್? ಯು ರೈಟ್ ಹಿಯರ್ H3O ಪ್ಲಸ್ ಹೈಡ್ರೋನಿಯಮ್ ಅಯಾನ್ ಜೊತೆಗೆ CH3COO minus. What is the name of this? Acetate
ಅಯಾನ್, ಎಸಿಟೇಟ್ ಅಯಾನ್ಸ್. ಸೊ ಯಾಕೆ ಆಸಿಟಿಕ್ ಆಸಿಡ್ ಅನ್ನ ವೀಕ್ ಆಸಿಡ್ ಅಂತ ಹೇಳಿ ಕರಿತೀರಾ? ವೈ ಡು ಯು ಕಾಲ್ ದಿಸ್ ಆಸ್ ವೀಕ್ ಆಸಿಡ್? ಯಾಕೆ? Because whenever you are adding water to acetic acid or whenever you're diluting acetic acid, only few H plus ions are released. ಇದು ಕಂಪ್ಲೀಟ್ ಆಗಿ ಕಂಪೌಂಡ್ ಸ್ಪ್ಲಿಟ್ ಆಗಲ್ಲ. ಈ ತರ ಏನ್ ಸ್ಪ್ಲಿಟ್ ಆಗುತ್ತೆ ಅದು ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಸೊ ಕಡಿಮೆ H ಪ್ಲಸ್ ಅಯಾನ್ಸ್ ಅನ್ನು ಅದು ರಿಲೀಸ್ ಮಾಡುವ ಕಾರಣಕ್ಕೋಸ್ಕರ ಯು ಕಾಲ್ ದಟ್ ಆಸಿಡ್ ಆಸ್ ವೀಕ್ ಆಸಿಡ್. ನೆಕ್ಸ್ಟ್, ಈಗ ವಾಟರ್ ಇಲ್ಲ, ಆಯ್ತಾ? ವಾಟರೇ ಆಗ್ತಾ ಇಲ್ಲ ನೀವು ಆಸಿಡ್ ಅಂತ ಹೇಳಿದ್ರೆ ಅದು ಆಸಿಡಿಕ್ ಪ್ರಾಪರ್ಟಿನ ತೋರಿಸುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ದೆರ್ ಇಸ್ ಒನ್ ಆಕ್ಟಿವಿಟಿ. ಸೇ ದಟ್ ದೆರ್ ಇಸ್ ನೋ ಮಾಯಿಶ್ಚರ್, ದೆರ್ ಇಸ್ ನೋ ವಾಟರ್, ವೆದರ್ ಆಸಿಡ್ ಶೋಸ್ ಇಟ್ಸ್ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ದೆರ್ ಇಸ್ ಒನ್ ಆಕ್ಟಿವಿಟಿ. ಸೊ ಏನದು? ಫಸ್ಟ್ ಯು ಹ್ಯಾವ್ ಟೇಕನ್ ಅ ಡ್ರೈ ಟೆಸ್ಟ್ ಟ್ಯೂಬ್, ಅದರಲ್ಲಿ ಕಾನ್ಸಂಟ್ರೇಟೆಡ್ ಆಸಿಡನ್ನು ಹಾಕ್ತೀರಾ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ಯು ಆಡೆಡ್ sodium chloride and concentrated sulfuric acid. What should happen here? Tell me. So ಏನು ಆ್ಯಡ್ ಮಾಡಿದ್ರೆ ಇಲ್ಲಿ? ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಈ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಸೋಡಿಯಂ ಕ್ಲೋರೈಡ್ ಜೊತೆ ಮಿಕ್ಸ್ ಮಾಡಿದ್ರೆ ಯು ಶುಡ್ ಗೆಟ್ HCl ಅಲ್ವಾ? ಸೋಡಿಯಂ ಸಲ್ಫೇಟ್ ಮತ್ತೆ HCl ಅಂತ ಹೇಳುವಂತಹ ಒಂದು ಪ್ರಾಡಕ್ಟ್ ಸಿಗಬೇಕು. ಇಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗಲ್ಲ, ಬಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದು. ಹೇಗೆ ಬರೀತೀರಿ ಇದನ್ನ? NaCl ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್. ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ H2SO4 ಇದೆ. ಇದನ್ನ ಹೇಗೆ ಸ್ಪ್ಲಿಟ್ ಮಾಡ್ಕೋತೀರಾ? Na ಪ್ಲಸ್ Cl ಮೈನಸ್. ಇದನ್ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? ಎರಡು ಸಲ 2 times H ಪ್ಲಸ್ SO4 2 ಮೈನಸ್. ಇಲ್ಲಿ ಎರಡು ಸಲ H ಇದೆ ಅಲ್ವಾ? ಸೊ H2 ಪ್ಲಸ್ ಅಂತ ಹೇಳಿ ಬರಿಬೇಡಿ, ಹೆಚ್ಚಿಗೆ ಜಸ್ಟ್ ಒಂದೇ ಪ್ಲಸ್ ಇರುತ್ತೆ. ದೇರ್ ಆರ್ 2 ಹೈಡ್ರೋಜನ್, ಸೊ 2 times H ಪ್ಲಸ್ ಅಂಡ್ ಸಲ್ಫೇಟ್ ಅಯಾನ್. ಬರದ್ರಾ? ನೌ ಪಾಸಿಟಿವ್ will react with the negative. ಹೌದಾ? So what should be your product? Na, the charge of sulfate is 2, so Na2SO4 plus. These will react. ಏನದು? 2 times HCl. So what are you getting here? Acid. ಒಂದು ವೇಪರ್ ಸಿಗ್ತಾ ಇದೆ, ಆಸಿಡ್ ವೇಪರ್. ನೋಡಿ, ಈ ಎಕ್ಸ್ಪೆರಿಮೆಂಟ್ನಲ್ಲಿ ಸೋಡಿಯಂ ಕ್ಲೋರೈಡ್ ಇಲ್ಲಿ ತಗೊಂಡಿದ್ದೀರಾ, ಆಸಿಡನ್ನ ಡ್ರಾಪರಿಂದ ಥ್ರೂ ದ ವಾಲ್ ಆಫ್ ದ ಟೆಸ್ಟ್ ಟ್ಯೂಬ್ ಆ್ಯಡ್ ಮಾಡ್ತಾ ಇದ್ದೀರಾ. ಸೊ ವೆನ್ ಆಸಿಡ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಸೊಲ್ಯೂಷನ್, ಇಟ್ ಈಸ್ ರಿಲೀಸಿಂಗ್ HCl ಡ್ರೈ ಗ್ಯಾಸ್. ಆಯಿತಾ? ಈಗ ಇದೇ ಸೆಟಪ್ನ ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಏನದು? ಸೊ ಮಾಯಿಸ್ಟ್ ಲಿಟ್ಮಸ್ ಪೇಪರ್ನ ತಗೊಂಡು ಆ ಗ್ಯಾಸ್ ಏನಿದೆ ಇದೇ ಟೆಸ್ಟ್ ಟ್ಯೂಬ್ನಲ್ಲಿ, ಸೊ ಪೇರ್ ಆಫ್ ಟಾಂಗ್ಸ್ ಯೂಸ್ ಮಾಡಿಕೊಂಡು ಇದನ್ನು ಹಿಡಿದು ಇದರಿಂದ ಬರ್ತಿರುವಂತಹ ಡ್ರೈ HCl ಗ್ಯಾಸನ್ನು ಮಾಯಿಸ್ಟ್ ಲಿಟ್ಮಸ್ ಪೇಪರ್ ಮೇಲೆ ನೀವು ಆ್ಯಕ್ಟ್ ಮಾಡ್ತೀರಾ ಅಥವಾ ಪಾಸ್ ಮಾಡ್ತೀರಾ ಅಂತ ಹೇಳಿದ್ರೆ, ವಿಲ್ ದಿಸ್ ಮಾಯಿಸ್ಟ್ ಲಿಟ್ಮಸ್ ಪೇಪರ್ ಚೇಂಜ್ ಇಟ್ಸ್ ಕಲರ್? ಎಸ್, ಅದು ಕಲರ್ ಚೇಂಜ್ ಮಾಡುತ್ತೆ. ಸೊ ಇಲ್ಲಿ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಹೇಳುವಂತಹ ಒಂದು ಸಬ್ಸ್ಟೆನ್ಸ್ ಇದೆ. ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದು ಮಾಯಿಶ್ಚರನ್ನು ಅಬ್ಸಾರ್ಬ್ ಮಾಡುತ್ತೆ. ಅಂದರೆ ಇಲ್ಲಿಂದ ಬರುವಂತಹದ್ದು ಯಾವ ಗ್ಯಾಸ್ ಆಗಿದೆ? ಅಲ್ಲಿ ಡ್ರೈ HCl ಗ್ಯಾಸ್. ಇದರೊಳಗಡೆ ಕ್ಯಾಲ್ಶಿಯಂ ಕ್ಲೋರೈಡ್ ಇದೆ, ದಟ್ ಅಬ್ಸಾರ್ಬ್ಸ್ ಮಾಯಿಶ್ಚರ್. HCl ಗ್ಯಾಸ್ ಏನು ಈ ರಬ್ಬರ್ ಸ್ಟಾಪರಿಂದ ಹೊರಗಡೆ ಬರ್ತದೆ. ಸೇಮ್ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡಿದ್ರಿ ಅದನ್ನೇ ಮಾಡ್ತಿದ್ದೀರಾ, ಬಟ್ ಯು ಪಾಸಿಂಗ್ ದ ಗ್ಯಾಸ್ ಯೂಸಿಂಗ್ ಡೆಲಿವರಿ ಟ್ಯೂಬ್ ಆ್ಯಂಡ್ ಯು ಕವರಿಂಗ್ ದಿಸ್ ಎಂಟೈರ್ ಟೆಸ್ಟ್ ಟ್ಯೂಬನ್ನು ಕವರ್ ಮಾಡಿದ್ದೀರಾ ರಬ್ಬರ್ ಸ್ಟಾಪರ್ ಹಾಕಿ. ಲಿಮಿಟೆಡ್ ಆಗಿ ನೀವೇನು ಮಾಡ್ತಿದ್ದೀರಾ? ಪಾಸ್ ಮಾಡ್ತಾ ಇದ್ದೀರಾ. ಯಾವ ಗ್ಯಾಸನ್ನು? ಡ್ರೈ HCl. ಯಾರು ಇದ್ರದ್ದು ಕಾಂಟ್ಯಾಕ್ಟಿಗೆ ಬರ್ತಿದ್ದಾರೆ ಇವಾಗ? ಮಾಯಿಸ್ಟ್ ಲಿಟ್ಮಸ್ ಪೇಪರ್. ಕಲರ್ ಚೇಂಜ್ ಆಗುತ್ತೋ ಇಲ್ವೋ? ಎಸ್, ಬಿಕಾಸ್ ಲಿಟ್ಮಸ್ ಪೇಪರ್ನಲ್ಲಿ ಮಾಯಿಶ್ಚರ್ ಇದೆಯಾ? ಡಸಂಟ್ ಮ್ಯಾಟರ್ ಇಫ್ ಇಟ್ ಇಸ್ ಅ ಡ್ರೈ ಗ್ಯಾಸ್. ಆ ಒಂದು ಲಿಟ್ಮಸ್ ಪೇಪರ್ನಲ್ಲಿ ಇರುವಂತಹ ಮಾಯಿಶ್ಚರ್ನಲ್ಲಿ ಈ ಗ್ಯಾಸ್ ಹೋಗಿ ಸ್ಪ್ಲಿಟ್ ಆಗಿ H ಪ್ಲಸ್ ಅಯಾನ್ಸ್ ಮತ್ತು Cl ಮೈನಸ್ ಅಯಾನ್ಸನ್ನು ರಿಲೀಸ್ ಮಾಡುತ್ತೆ. ಆ್ಯಂಡ್ ದಿಸ್ H ಪ್ಲಸ್ ಅಯಾನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಪರ್ಟಿ ಲೈಕ್ ಆಸಿಡಿಕ್ ಪ್ರಾಪರ್ಟಿ ದಟ್ ಡೆಫಿನೆಟ್ಲಿ ವಿಲ್ ಚೇಂಜ್ ದ ಕಲರ್ ಆಫ್ ಏನು ಮಾಯಿಸ್ಟ್ ಲಿಟ್ಮಸ್ ಪೇಪರ್. ನಾವು ಒನ್ ಮೋರ್ ಕ್ವೆಶನ್ ದೇ ವಿಲ್ ಆಸ್ಕ್. ಅವ್ರು ಏನು ಮಾಡ್ತಾರೆ ಅಂದರೆ, ಇನ್ಸ್ಟೆಡ್ ಆಫ್ ಮಾಯಿಸ್ಟ್ ಲಿಟ್ಮಸ್ ಪೇಪರ್ ಡ್ರೈ ಲಿಟ್ಮಸ್ ಪೇಪರ್ ತಗೊಂಡು ಡ್ರೈ HCl ಗ್ಯಾಸ್ ಪಾಸ್ ಮಾಡಿದರೆ
ಎರಡು ಕೂಡ ಡ್ರೈ ಇದೆ. HCl ಗ್ಯಾಸ್ ಅಲ್ಲಿ ಯಾವುದೇ ತರದ ವಾಟರ್ ಇಲ್ಲ, ಕಂಪ್ಲೀಟ್ಲಿ ಡ್ರೈ ಅದು. ಲಿಟ್ಮಸ್ ಪೇಪರ್ ತುಂಬಾ ಡ್ರೈ ಇದೆ. ಇದೆರಡರ ನಡುವೆ ರಿಯಾಕ್ಷನ್ ಆಗುತ್ತಾ? ದ ಆನ್ಸರ್ ಇಸ್ ಬಿಗ್ ನೋ, ಆಗಲ್ಲ. ಬಿಕಾಸ್ ಬೋತ್ ಆರ್ ಇನ್ ಡ್ರೈ ಸ್ಟೇಟ್. ಅಲ್ಲಿ H plus ions will not release. So remember, acids do not show acidic behavior in the absence of water. Water illa anta helidre acids will not show its property. Aita activity is very important. Next, what happens to an acid or base in water? Continuation ivaga ನಾವು acid water ನಲ್ಲಿ ಏನು ಕೊಡುತ್ತೆ ಅಂತ ಹೇಳಿ ಕಲ್ತ್ವಿ. ಹಾಗಾದ್ರೆ ಬೇಸ್ ಇನ್ ವಾಟರ್ ಏನ್ ಮಾಡುತ್ತೆ ಕಲ್ಯಾಣ? ಬೇಸ್ ಇನ್ ವಾಟರ್. ಸೊ ಇಲ್ಲಿ ಇಕ್ವೇಶನ್ಸ್ ನ ಬರಿಬೇಕಾದ್ರೆ ನಾವು ವಾಟರ್ ಅನ್ನ ಆರೋ ಮಾರ್ಕ್ ಮೇಲೆ ಬರಿತೀವಿ. ಎಲ್ಲಿ ಬರಿತೀವಿ? ಆರೋ ಮಾರ್ಕ್ ಮೇಲೆ ಬರಿತೀವಿ. ಓನ್ಲಿ ದೆನ್ ವಿ ಕ್ಯಾನ್ ಸ್ಪ್ಲಿಟ್ ದ ಅಯಾನ್ಸ್. ಹೇಗೆ? ಸೋಡಿಯಂ ಹೈಡ್ರಾಕ್ಸೈಡ್ ಸಾಲಿಡ್ ಸಬ್ಸ್ಟೆನ್ಸ್, ಯು ಆರ್ ಡಿಸಾಲ್ವಿಂಗ್ ಇನ್ ವಾಟರ್. ಏನಾಗಬೇಕು ಅಲ್ಲಿ? Na ಪ್ಲಸ್ ಅಯಾನ್, OH ಮೈನಸ್ ಅಯಾನ್ ಅಂತ ಹೇಳಿ ಸ್ಪ್ಲಿಟ್ ಆಗಬೇಕು. ನೀವು ಕೇಳ್ಬೋದು ನನ್ನ ಹತ್ರ, ಮ್ಯಾಮ್ ಇದರಲ್ಲಿ H ಪ್ಲಸ್ ಇಲ್ವಾ ಅಂತ ಹೇಳಿ. ಇರುತ್ತೆ ಮಕ್ಕಳೇ, ಬಿಕಾಸ್ ವಾಟರ್ ಅಲ್ಲಿ H ಪ್ಲಸ್ ಹೇಗೂ ಇರುತ್ತಲ್ವಾ. ಬಟ್ ಈ H ಪ್ಲಸ್ ಕೌಂಟ್ ಇಸ್ ವೆರಿ ವೆರಿ ಲೆಸ್ in the when you compare with OH minus ion. H plus idu count, OH minus idu count anna ನೀವು ಜೊತೆಗೆ ಟ್ಯಾಲಿ ಮಾಡಿದ್ರೆ OH minus ion count is more compared to H plus ion. ಅದೇ ತರ KOH ನ ಸ್ಪ್ಲಿಟ್ ಮಾಡ್ತೀರಾ ಅನ್ಕೊಳ್ಳಿ, K plus ಮತ್ತೆ OH minus ಆಗಿ ಸ್ಪ್ಲಿಟ್ ಆಗುತ್ತೆ. ಇಲ್ಲೂ ಕೂಡ H plus ಇರುತ್ತೆ and this is actually from water, but they will not behave like acidic. The reason is OH minus ion is more compared to H plus. So ನಿಮಗೆ ಏನು ಅರ್ಥ ಆಯಿತು? ಯಾವುದೇ ಬೇಸ್ ಆಗಿರಬಹುದು. ಇಟ್ ಕುಡ್ ಬಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ AlOH3. ಇದನ್ನು ನೀವು ನೀರಿಗೆ ಹಾಕ್ತೀರಾ, ಹೀಗೂ ಬರಿಬೋದು, AQ ಅಂತ ಹೇಳಿ ಬರೆದು ವಾಟರ್ ಬರಿಬೋದು, ಅಥವಾ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಬೌವ್ ದಿ ಆರೋ ಮಾರ್ಕ್ ವಾಟರ್ ಅಂತ ಹೇಳಿ ಬರೀರಿ. ಇಟ್ ಇಸ್ ಯೋರ್ ಚಾಯ್ಸ್. ಎರಡು ಕಂಡೀಷನ್ ಅಲ್ಲೂ ಯು ಗೆಟ್ ಅಲ್ಯೂಮಿನಿಯಂ 3+, ಇಲ್ಲೂ ಕೂಡ ಅಲ್ಯೂಮಿನಿಯಂ 3+. ನೆಕ್ಸ್ಟ್ ಏನ್ ರಿಲೀಸ್ ಆಗಬೇಕು? OH ಮೈನಸ್ ಅಯಾನ್, ಇಲ್ಲೂ ಕೂಡ OH ಮೈನಸ್ ಅಯಾನ್. ಇಲ್ಲಿ ಎಷ್ಟು ಟೈಮ್ ಇದೆ OH ಮೈನಸ್ ಅಯಾನ್? 3 times. ಸೊ ಯು ಆರ್ ರೈಟಿಂಗ್ ಬೋತ್ ದ ಸೈಡ್ 3. ಅರ್ಥ ಆಯ್ತಾ? ಸೊ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಆಸಿಡ್ ಅನ್ನ ಹಾಕಿದ್ರೆ H ಪ್ಲಸ್ ಅಯಾನ್ಸ್ ರೆಸ್ಪೆಕ್ಟಿವ್ ಕ್ಯಾಟಿಯಾನ್ ರಿಲೀಸ್ ಆಗುತ್ತೆ. ಬೇಸ್ ಹಾಕಿದ್ರೆ OH ಮೈನಸ್ ಅಯಾನ್ ಅಂಡ್ ರೆಸ್ಪೆಕ್ಟಿವ್ ಅಲ್ಲಿ ಆನಯಾನ್, ಇಲ್ಲಿ ಕ್ಯಾಟಯಾನ್ ರಿಲೀಸ್ ಆಗುತ್ತೆ. ಸೊ ಆಸಿಡ್ ಇಂದ ಬರುವಂತಹ ನೆಗೆಟಿವ್ ಅಯಾನ್ಸ್ ಅನ್ನ ಆಸಿಡ್ ರಾಡಿಕಲ್ ಅಂತ ಹೇಳಿ ಕರಿತೀವಿ. ಬೇಸ್ ಇಂದ ಬರುವಂತಹ ಪಾಸಿಟಿವ್ ಅಯಾನ್ಸ್ ಅನ್ನ ಬೇಸಿಕ್ ರಾಡಿಕಲ್ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಈ ಆಸಿಡ್ ಬೇಸ್ ಎರಡನ್ನ ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಅವುಗಳ ಸೊಲ್ಯೂಷನ್ಸ್ನ ಜೊತೆಗೆ ತಗೊಂಡು ಬಂದರೆ ಅಲ್ಲಿ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ H ಪ್ಲಸ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ OH ಮೈನಸ್? ಅದು ಕ್ಯಾನ್ಸಲ್ ಆಗುತ್ತೆ, ಅಯಾನ್ಸ್ ಇದು ಪವರ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಆಸಿಡು ಬಿಹೇವ್ ಆಗಲ್ಲ, ಬೇಸ್ ಥರನೂ ಬಿಹೇವ್ ಆಗಲ್ಲ, ಬದಲಿಗೆ ವಾಟರ್ ಆಗುತ್ತೆ. ವಾಟರ್ ಇಸ್ ಅ ನ್ಯೂಟ್ರಲ್ ಸೊಲ್ಯೂಷನ್, ಅದು ಆಸಿಡಿಕ್ಕೂ ಅಲ್ಲ ಬೇಸಿಕ್ ಕೂಡ ಅಲ್ಲ. ಸೊ ಸಚ್ ರಿಯಾಕ್ಷನ್ಸ್ ವೇರ್ ದ ಆಸಿಡ್ ಅಂಡ್ ಬೇಸ್ ಕಮ್ ಇನ್ ಕಾಂಟ್ಯಾಕ್ಟ್ ಟು ಫಾರ್ಮ್, ಏನು ಫಾರ್ಮ್ ಆಗಬೇಕಲ್ಲಿ? ವಾಟರ್ ಮತ್ತೆ ಇನ್ನೊಂದು ಸಾಲ್ಟ್. ಅಂಥ ರಿಯಾಕ್ಷನ್ಸ್ ಅನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ರಿಮೆಂಬರ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ದಿಸ್ ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಹೈಲಿ ಅಂತ ಹೇಳಿ ಕೆಲವೊಂದು ರಿಯಾಕ್ಷನ್ಸ್ ಹೈಲಿ ಇರ್ಲಿಕ್ಕಿಲ್ಲ, ಬಟ್ ಎಕ್ಸಸ್ ಹೀಟ್ ರಿಲೀಸ್ ಆಗುತ್ತೆ. ಸೊ ಐ ವಿಲ್ ಜಸ್ಟ್ ರೈಟ್ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳಿ ಕೇಳಿದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಎಕ್ಸಾಂಪಲ್ಸ್ ಕೂಡ ನೀವು ಕೊಡಬಹುದು. ಆಯ್ತಾ? ಇವಾಗ ನಿಮಗೆ ಏನು ಅರ್ಥ ಆಯ್ತು? ಆಸಿಡ್ ಮತ್ತೆ ಬೇಸ್ ಎರಡು ರಿಯಾಕ್ಟ್ ಆದರೆ ಸಾಲ್ಟ್ ಅಂಡ್ ವಾಟರ್ ಏನು ಸಿಗುತ್ತೆ? ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಆಸಿಡ್ಗೆ ಇನ್ ಜನರಲ್ ಆಗಿ HX ಅಂತ ಹೇಳಿ ಬರೀತೀರಾ, ಬಿಕಾಸ್ ಆಸಿಡ್ ಶುಡ್ ಗಿವ್ H. ಬೇಸಿಗೆ MOH ಅಂತ ಹೇಳಿ ಬರಿಬಹುದಾ? H ಬರೆದ್ರಿ ಬಿಕಾಸ್
ಇಟ್ ಇಸ್ ಆಸಿಡ್. MOH ಬರ್ದ್ರಿ. ಎಕ್ಸಾಂಪಲ್ ಏನು? ಇಲ್ಲಿ ನೋಡಿ, HCl, X ಜಾಗದಲ್ಲಿ Cl ಬಂತು ಆಯ್ತಾ, M ಜಾಗದಲ್ಲಿ Na ಬಂತು, NaOH. ಇಲ್ಲಿ ಸಾಲ್ಟ್ ಏನು ಫಾರ್ಮ್ ಆಗಬೇಕು? NaCl. OH H ಕಂಬೈಂಡ್ ಆಗಿ ವಾಟರ್ ಸಿಗುತ್ತೆ. ಸೊ ನಿಮಗೇನು ಸಿಗ್ಬೇಕು ಇಲ್ಲಿ? NaCl ಅಂತ ಹೇಳುವಂತಹ ಸಾಲ್ಟ್ ಇಲ್ಲಿ ಅಲ್ವಾ, NaCl ಅಂತ ಹೇಳುವ ಸಾಲ್ಟ್ ಪ್ಲಸ್ H2O ಅಂತ ಹೇಳುವಂತಹ ಬೈ ಪ್ರಾಡಕ್ಟ್, ವಾಟರ್ ಬೈ ಪ್ರಾಡಕ್ಟ್ ಫಾರ್ಮ್ ಆಗಬೇಕು. ಸೊ ಜಾಸ್ತಿ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳಿದ್ರೆ ವಿಲ್ ರೈಟ್ ದಿಸ್. HCl KOH. HCl ಅಂತ ಹೇಳಿದ್ರೆ ಆಸಿಡ್, KOH ಇಸ್ ಅ ಬೇಸ್. ಓಕೆ, ದಿಸ್ ಇಸ್ ಆಸಿಡ್, ಇದು ಬೇಸ್. ನಿಮ್ಗೇನು ಸಿಗಬೇಕು ಇಲ್ಲಿ? ಸಾಲ್ಟ್ ಸಿಗಬೇಕು ಮತ್ತೆ ವಾಟರ್. ವಾಟರ್ ಹೇಗೆ ಸಾಲ್ಟ್ ಫಾರ್ಮ್ ಆಯಿತು? ಹೀಗೆ ClK ಅಂತ ಹೇಳಿ ಬರಿಬೇಡಿ, ಇದು ರಾಂಗ್ ಆಯ್ತಾ. ಯಾವಾಗಲೂ ಬರಿಬೇಕಾದ್ರೆ ಅಯಾನಿಕ್ ಕಂಪೌಂಡ್ಸ್ಗಳಿಗೆ ಪಾಸಿಟಿವ್ ಚಾರ್ಜನ್ನು ಫಸ್ಟಿಗೆ ತಗೊಂಡು ಬನ್ನಿ. ಅಂದರೆ K ಇಸ್ ಪಾಸಿಟಿವ್ ಅಲ್ವಾ, ಅದು ಬರೆದು ನೆಗೆಟಿವ್ ಅನ್ನು ಬರೀರಿ. ಫಾರ್ ವಿಚ್ ಕಂಪೌಂಡ್? ಅಯಾನಿಕ್ ಕಂಪೌಂಡ್ಸ್ ಆಯ್ತಾ, ಇದು ಬೇಸಿಕ್ಸ್. ಆಲ್ ರೈಟ್, ಈಗ ನಾವು ಬರೆಯೋಣ, ಪ್ರಾಡಕ್ಟ್ ಬರೆಯೋಣ. ಏನು ಪ್ರಾಡಕ್ಟ್ ಬರೀತೀರಾ ನೀವು? KCl, ಇಟ್ಸ್ ಇಸ್ ಅ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಅರ್ಥ ಆಯ್ತಾ? ಒನ್ ಮೋರ್ ಎಕ್ಸಾಂಪಲ್, H2SO4 reacts with barium hydroxide. Barium hydroxide is a base. H2SO4 is the acid. ಏನು ಸಿಗ್ಬೇಕಿಲ್ಲ ನಿಮಗೆ? ಬೇರಿಯಂ ಸಲ್ಫೇಟ್, ವೈಟ್ ಕಲರ್ ಪ್ರೆಸಿಪಿಟೇಟ್ ಸಿಗುತ್ತಲ್ವಾ, ಏನದು? ಬೇರಿಯಂ ಸಲ್ಫೇಟ್ ಜೊತೆಗೆ ನಿಮಗೆ ವಾಟರ್ ಆಸ್ ದಿ ಪ್ರಾಡಕ್ಟ್. ಇಲ್ಲಿ H2O ಪ್ಲಸ್ H2 ಇದೆ. ಸೊ ಹಾಗಾಗಿ ಎಷ್ಟು ವಾಟರ್ ಫಾರ್ಮ್ ಆಗಬೇಕು ಮಕ್ಕಳೇ? ಐಡಿಯಾ ಇದೆಯಾ? ನೋಡಿ, ಈ ಥರ ಬರುತ್ತೆ. H2 ಅಂದ್ರಲ್ಲಿ 2 H ಪ್ಲಸ್ ಅಯಾನ್ಸ್ ಇದೆ, OH2 ಅಂದ್ರಲ್ಲಿ 2 OH ಮೈನಸ್ ಅಯಾನ್ಸ್ ಇದೆ. ಹಾಗಾಗಿ 2 ಟೈಮ್ಸ್ ವಾಟರ್. ಅರ್ಥ ಆಯ್ತಾ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು ಅಂತ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಏನಾಗ್ತಾ ಇದೆ? ಆಸಿಡ್ ಇಂದ ರಿಲೀಸ್ ಆಗಿರುವಂತಹ H ಪ್ಲಸ್ ರಿಯಾಕ್ಟ್ಸ್ ವಿತ್ OH minus ion from the base and it neutralizes each ion's effect, forming salt and water. So neutralization reaction na explain ಮಾಡಿ ಅಂತ ಹೇಳಿ ಎಕ್ಸಾಮ್ ನಲ್ಲಿ ಕೇಳಿದ್ರೆ you have to write in your own statement. ಹೇಗೆ ಬರೀತೀರಾ ಸ್ಟೇಟ್ಮೆಂಟ್ ನಲ್ಲಿ? when acid reacts with base it forms salt and water. when acid reacts with base it forms salt and water. The general representation. ಜನರಲ್ ಎಕ್ಸ್ಪ್ರೆಷನ್ ಇದದು ಹೇಳ್ಕೊಡ್ತಾ ಇದೆ. H ಪ್ಲಸ್ ಫ್ರಮ್ ದಿ ಆಸಿಡ್, OH ಮೈನಸ್ ಫ್ರಮ್ ದಿ ಬೇಸ್ ಕಂಬೈನಿಂಗ್ ಟು ಫಾರ್ಮ್ ವಾಟರ್. ಇದಿಷ್ಟು ಬರೆದು ಒಂದು ಎಕ್ಸಾಂಪಲ್ಸ್ ಬರೆದ್ರೆ ಯುವರ್ ಆನ್ಸರ್ ಇಸ್ ಪರ್ಫೆಕ್ಟ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಏನು ಇಂಪಾರ್ಟೆಂಟ್, ಯಾಕೆ ಆ್ಯಸಿಡನ್ನು ವಾಟರಿಗೆ ಆ್ಯಡ್ ಮಾಡಬೇಕು, ರಿವರ್ಸ್ ಯಾಕೆ ಮಾಡಬಾರ್ದು? ತುಂಬ ಸಿಂಪಲ್. ಹೋಲ್ಡ್ ಮಾಡಿದಿರ ಕೈಯಲ್ಲಿ, ನೀರನ್ನು ಹಿಡ್ಕೋತೀರ, ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮಗೆ? ನಿಮ್ಮ ಕೈ ಏನಾದರೂ ಸುಟ್ಟು ಹೋಗುತ್ತಾ? ಬಿಸಿ ನೀರಲ್ಲ, ನಾರ್ಮಲ್ ನೀರು, ಏನೂ ಆಗಲ್ಲ ತಾನೆ, ಸೇಫ್ ಇದ್ರೆ ತಾನೆ. ಆ ಥಾಟ್ ಯಾವಾಗಲೂ ನಿಮ್ಮ ಮನಸ್ಸೊಳಗಡೆ ಇರಬೇಕು. ವೆನೆವರ್ ಯು ಹೋಲ್ಡ್ ವಾಟರ್, ಅದಕ್ಕೆ ಆ್ಯಸಿಡನ್ನು ಹಾಕಿ. ಅಂದರೆ ಹೋಲ್ಡ್ ಮಾಡ್ಕೊಂಡು ಆ್ಯಸಿಡ್ ಹಾಕಬೇಡಿ, ಎಲ್ಲಾದರೂ ಒಂದು ಕಡೆ ದೂರ ಇಟ್ಟು ದೂರದಿಂದನೇ ಹಾಕಿ ಆಯಿತಾ. ಸಪೋಸ್ ಇಫ್ ಯು ಆರ್ ಪರ್ಫಾರ್ಮಿಂಗ್ ದಿಸ್ ಇನ್ ದ ಲ್ಯಾಬೊರೇಟರಿ, ಆ್ಯಸಿಡನ್ನು ವಾಟರನ್ನು ಟೇಬಲ್ ಮೇಲಿಡಿ, ಅದಕ್ಕೆ ಆ್ಯಸಿಡ್ ಹಾಕಿ. ಇಲ್ಲಾಂದರೆ ಏನಾಗುತ್ತೆ ಓದೋಣ. ಆ್ಯಂಡ್ ಟ್ರೈ ಟು ರೈಟ್ ದ ಸೇಮ್ ಇನ್ ಯೋರ್ ಎಕ್ಸಾಮ್ ಫ್ರಮ್ ಹಿಯರ್ ಟಿಲ್ ದಿಸ್ ಎಂಡ್. ಸೇಮ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಸಿಡನ್ನು ನೀರಿಗೆ ಹಾಕಿದ್ರು ಅಥವಾ ನೀರನ್ನು ತೆಗೆದು ಆ್ಯಸಿಡಿಗೆ ಹಾಕಿ, ಒಟ್ಟಿನಲ್ಲಿ ದ ಇಂಟರ್ ಮಿಕ್ಸಿಂಗ್ ಆಫ್ ಆ್ಯಸಿಡ್ ಆ್ಯಂಡ್ ವಾಟರ್ ಈಸ್ ಡೆಫಿನೆಟ್ಲಿ ಹೈಲಿ ಎಕ್ಸೋಥರ್ಮಿಕ್. ಆ್ಯಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ದ ಮೊಮೆಂಟ್ ಯು ಡಿಸಾಲ್ವ್ ದಿಸ್ ಇನ್ ವಾಟರ್, ಸ್ಟ್ರಾಂಗ್ ಆಸಿಡ್ಸ್ ಆ್ಯಂಡ್ ಸ್ಟ್ರಾಂಗ್ ಬೇಸಸ್, mixing it with water
will always release heat energy. So you call such reaction as or process as exothermic process. ಸೊ ಅದು ನೆನಪಿರ್ಬೇಕು ನಿಮಗೆ, ಅಲ್ಲಿ ಹೀಟ್ ಅಂತೂ ರಿಲೀಸ್ ಆಗುತ್ತೆ. ಈಗ the acid must always be added slowly to water. What are you adding? Acid you're adding. Okay, you have a beaker of water. What is it? Water. ಕಾಣ್ತಾ ಇದೆಯಾ? This is water. ಈ ವಾಟರಿಗೆ what you should add? Acid. So you're adding acid to the water. ಇದನ್ನ ನೆನ್ಪಿಟ್ಕೊಳ್ಳಿ. So whenever you add acid to the water, slowly heat released. ಏನ್ heat release ಆಗುತ್ತೆ? This heat will be evenly distributed among the water molecules. ಸಣ್ಣ ಸಣ್ಣ ವಾಟರ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ. H2O, 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 ಇಲ್ಲೂ ಕೂಡ H2O, H2O and H2O. ಆಯ್ತಾ? ಸೊ ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳ ನಡುವೆ ರಿಲೀಸ್ ಆಗುವಂತಹ ಹೀಟ್ ಏನಾಗುತ್ತೆ, ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ವೆನ್ ಎವರ್ ಯು ಆ್ಯಡ್ ವಾಟ್ ಟು ವಾಟ್ ಮಕ್ಕಳೇ, ಆ್ಯಸಿಡನ್ನು ವಾಟರಿಗೆ, ಆ್ಯಸಿಡ್ ಟು ವಾಟರ್, ಈ ಡೈರೆಕ್ಷನಲ್ಲಿ ಹೀಟ್ ರಿಲೀಸ್ ವಿಲ್ ಬಿ dissipated, distributed among the water molecules. But opposite ಮಾಡಿದ್ರೆ, suppose if you add this water to another container of acid, illénagutte, heat released will make the acid molecules to splash out. First of all, a beaker ಹೊಡೆದೋಗುತ್ತೆ. The heat released is so strong, ಅದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗದೆ ಇರುವ ಕಾರಣಕ್ಕೋಸ್ಕರ ಬೀಕರ್ ಬ್ರೇಕ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಸಿಡ್ will evaporate or it may splash on your face, causing huge burning problems. ಸೊ ಅದನ್ನು ಹೀಗೆ ಹಿಡಿದಂತೂ ಹಾಕಿದ್ರೆ ಮುಖ ಹೋಯ್ತು ನಿಮ್ಮದು. ಯು ನೋ ಹೌ ಯೋರ್ ಸ್ಕಿನ್ ಇಸ್ ಇಂಪಾರ್ಟೆಂಟ್, ಎಲ್ರಿಗೂ ಕೂಡ, ರೈಟ್? ಸೊ ದ ರೀಸನ್ ಇಸ್, ವಾಟರಿಗೆ ನೀವು ಯಾವಾಗ ಆ್ಯಸಿಡನ್ನು ಹಾಕ್ತೀರಾ, ವಾಟರ್ ಮಾಲಿಕ್ಯೂಲ್ಸ್ಗಳ ನಡುವೆ ಹೀಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯಾವುದೇ ಥರದ ಆಕ್ಸಿಡೆಂಟ್ಸ್ ಆಗೋದಿಲ್ಲ. ಬಟ್ ರಿವರ್ಸ್ ಮಾಡ್ತೀರಾ, ಆಸಿಡ್ ಕಂಟೈನರಿಗೆ ನೀವೇನಾದರೂ ನೀರನ್ನು ಹಾಕ್ತೀರಾ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಅಲೌಡ್, ಬಿಕಾಸ್ ಆಸಿಡ್ಗಳು ಸ್ಪ್ಲಾಶ್ ಆಗಿ ಬರ್ನಿಂಗ್ ಅನ್ನ ಕಾಸ್ ಮಾಡುತ್ತೆ, ಅಲ್ಲಿ ಹೀಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಹಾಗಾಗಿ ಬೀಕರ್ ಮೈಟ್ ಆಲ್ಸೋ ಬ್ರೇಕ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಏನು ಮಾಡಬೇಕು, ವಾಟರನ್ನು ಸ್ಲೋ ಆಗಿ ಆ್ಯಡ್ ಮಾಡಬೇಕು. ಸೊ ಐ ರೀಡ್ ಇಟ್. If water is added to the concentrated acid, heat generated may cause the mixture to splash on your face, causing burns. The glass container may also break due to excessive local heating. Excessive local heating. ಇಲ್ಲಿವರೆಗೂ ಬರೀರಿ ಸಾಕು. ಎಲ್ಲಿಂದ? The process ಇಂದ ಇಲ್ಲಿವರೆಗೂ. 1, 2, 3, 4 lines. ಈ ಪಾರ್ಟ್ ಏನಿದೆ ಅದನ್ನು ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತಾ ಹೋಗ್ತೇನೆ. ಆ್ಯಂಡ್ ಐ ಕಾಲ್ ಇಟ್ ಆಸ್ ಡೈಲ್ಯೂಷನ್. ನೀವು ವಾಟರನ್ನು ಆ್ಯಸಿಡ್ ಅಥವಾ ಬೇಸಿಗೆ ಹಾಕ್ತೀರಾ ಅಂದ್ಕೊಳ್ಳಿ, ಆ ಪ್ರಾಸೆಸ್ಸಿಗೆ ಡೈಲ್ಯೂಷನ್ ಅಂತ ಹೇಳಿ ಕರಿತೇವೆ. ಆಯಿತಾ? ಮಿಕ್ಸಿಂಗ್ ಎನ್ ಆ್ಯಸಿಡ್ ಆರ್ ಬೇಸ್ with water results in decrease in the concentration of ions. ಯಾವ ions? H3O plus or OH minus per unit volume. ಏನಾಗುತ್ತೆ whenever you add acid or base to the water? ನೀವು ಯಾವಾಗ ನೀರು ಜೊತೆ ಕಾಂಟ್ಯಾಕ್ಟ್ ಮಾಡ್ತೀರಾ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಅಯಾನ್ಸ್ಗಳ ಕೌಂಟ್ ಪರ್ ಯೂನಿಟ್ ವಾಲ್ಯೂಮ್, ಈ 1 ಸೆಂಟಿಮೀಟರ್ ಕ್ಯೂಬ್ನಲ್ಲಿ
ಒಂದು cm³ ಅಥವಾ 1 ಮಿಲಿಲೀಟರ್ ಜಾಗದಲ್ಲಿ ಏನು ಅಯಾನ್ಸ್ಗಳ ಕೌಂಟ್ ಇರುತ್ತೋ ಅದು ಕಡಿಮೆ ಆಗುತ್ತೆ. ಯಾಕೆ? ದ ಮೊಮೆಂಟ್ ಯು ಆಡ್ ವಾಟರ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ದಸ್ ಅಯಾನ್ಸ್ ಕ್ಯಾನ್ ಮೂವ್ ಎವ್ರಿವೇರ್. ಆ ಎಂಟೈರ್ ಬೀಕರ್ನಲ್ಲಿ ಅಯಾನ್ಸ್ಗಳು ಮೂವ್ ಆಗುತ್ತೆ. ಆ ಜಾಗದಲ್ಲಿ ಲೋಕಲೈಸಿಂಗ್ ಆಗಲ್ಲ ಅಯಾನ್ಸ್ಗಳು. ಹಾಗಾಗಿ ವೆನೆವರ್ ಯು ಕೌಂಟ್ ಅಯಾನ್ಸ್ ಹಿಯರ್ ಎಟ್ ದಿಸ್ ಪ್ಲೇಸ್ ಅದರ ನಂಬರ್ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಸೊ ಅವ್ರು ಕೇಳ್ತಾರೆ 2 incidents. Water ಆಸಿಡ್ ಹಾಕ್ತೀರಾ ಆರ್ ಬೇಸ್ ಹಾಕ್ತೀರಾ? ಈ ಒಂದು ಯೂನಿಟ್ ವಾಲ್ಯೂಮ್ ಅಥವಾ ಯಾವುದೇ ಜಾಗ ತೆಗೆದ್ರು ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಬೇಸ್ ಬಂದಾಗ OH- ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಬಂದಾಗ H+ ಅಯಾನ್ ಡಿಕ್ರೀಸಸ್ ಬಿಕಾಸ್ ಟೋಟಲ್ ವಾಲ್ಯೂಮ್ ಇನ್ಕ್ರೀಸಸ್. ಟೋಟಲ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಆ ಒಂದು ಸಣ್ಣ ಜಾಗದಲ್ಲಿ ಪರ್ ಯೂನಿಟ್ ವಾಲ್ಯೂಮ್ ಅಂದರೆ ಈ 1 cm³ ಜಾಗ, ಅದನ್ನು ಯೂನಿಟ್ ವಾಲ್ಯೂಮ್ ಅಂತ ಹೇಳಿ ಕರೀತಾರೆ. ಅದು ಕಡಿಮೆ ಆಗುತ್ತೆ ಬಿಕಾಸ್ ದ ಅಯಾನ್ಸ್ ಕ್ಯಾನ್ ಮೂವ್ ಥ್ರೂ ಔಟ್ ದ ಬೀಕರ್ ಅಲ್ವಾ. ಬದಲಿಗೆ ಆಸಿಡ್ಗೆ ಆಸಿಡ್ ಹಾಕಿ, ಬೇಸಿಗೆ ಬೇಸ್ ಹಾಕಿ. ಸಪೋಸ್ ಇಫ್ ಯು ಮಿಕ್ಸ್ 2 acids ಆರ್ 2 ಬೇಸ್, ಅವಾಗ ಏನಾಗುತ್ತೆ? ಆಸಿಡ್ಗೆ ಆಸಿಡ್ ಹಾಕಿದ್ರೆ H+ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಬೇಸಿಗೆ ಬೇಸ್ ಹಾಕಿದ್ರೆ OH- ಅಯಾನ್ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಸಪೋಸ್ ಇವುಗಳೆರಡನ್ನ ಮಿಕ್ಸ್ ಮಾಡಿದ್ರೆ, ಆಸಿಡ್ ಮತ್ತೆ ಬೇಸನ್ನ ಮಿಕ್ಸ್ ಮಾಡಿದ್ರೆ 2 ಅಯಾನ್ಸ್ಗಳು ಕಡಿಮೆ ಆಗುತ್ತೆ ಆ್ಯಂಡ್ ದೇ ಫಾರ್ಮ್. ಸಪೋಸ್ ಆಸಿಡ್ ಮತ್ತೆ ಬೇಸನ್ನು ಮಿಕ್ಸ್ ಮಾಡಿದ್ರೆ ಯು ಗೆಟ್ ನೋ ಅಯಾನ್ಸ್, ರಾದರ್ ದ ಸೊಲ್ಯೂಷನ್ ಬಿಕಮ್ಸ್ ನ್ಯೂಟ್ರಲ್ ವಿತ್ ದ ಫಾರ್ಮೇಷನ್ ಆಫ್ ವಾಟರ್. ಸೊ ಸಮ್ಮರಿ ಕಲ್ತ್ಬಿಡೋಣ ನಾವು. ವಾಟ್ ಡಿಡ್ ವಿ ಲರ್ನ್ ಟುಡೇಸ್ ಕ್ಲಾಸ್? ಟಾರ್ಗೆಟ್ಸ್ನಲ್ಲಿ ನಾವೇನೆಲ್ಲ ಕಲ್ತ್ವಿ ಇವತ್ತು? ಆಸಿಡ್ ಮತ್ತು ಬೇಸಸ್ ಏನಾಗುತ್ತೆ ವಾಟರಿಗೆ ಹಾಕಿದ್ರೆ, ಹೇಗೆ ಅದು H+ ಅಯಾನ್ಸ್ ಆರ್ OH- ಅಯಾನ್ಸನ್ನು ರಿಲೀಸ್ ಮಾಡುತ್ತೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಡೈಲ್ಯೂಷನ್. ಈ 4 ಟಾಪಿಕನ್ನು ನಾವು ಟಾರ್ಗೆಟ್ ಅಂತ ಹೇಳಿದ್ವಿ. ಸೊ ಐ ಹೋಪ್ ಯು ಹ್ಯಾವ್ ಲರ್ನ್ಟ್ ಇಟ್. ನಿಮಗೆ ಅರ್ಥ ಆಗಿದೆ ಅಲ್ವಾ ಅದು ಹೇಗೆ ಅಂತ ಹೇಳಿ. ಸೊ ಇಲ್ಲಿ ನ್ಯೂಟ್ರಲೈಸೇಷನ್ ಕಾನ್ಸೆಪ್ಟ್ ಏನಿದೆ ತುಂಬ ಇಂಪಾರ್ಟೆಂಟ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್, what is a definition and 2 examples is important for 2 marks. ಮತ್ತೆ ಫಸ್ಟ್ ಸ್ಲೈಡಲ್ಲಿರುವಂತಹ ಡಯಾಗ್ರಾಮ್ಸ್ ಫಾರ್ SSLC ಬೋರ್ಡ್ is very very important for 2 marks. Then why acid is added to water? This question is important for 2 marks. ಇವುಗಳೆಲ್ಲವುಗಳು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ. ಹೌ ಕಾನ್ಸಂಟ್ರೇಷನ್ ಚೇಂಜಸ್ ಆನ್ ಡೈಲ್ಯೂಷನ್, ಕಾನ್ಸಂಟ್ರೇಷನ್ ಆ್ಯಂಡ್ ಇಟ್ಸ್ ಇಫೆಕ್ಟ್ ಆನ್ ಡೈಲ್ಯೂಷನ್ ಇಸ್ ಇಂಪಾರ್ಟೆಂಟ್ ಫಾರ್ 1 mark ಆರ್ ಮಲ್ಟಿಪಲ್ ಚಾಯ್ಸ್. ಸೊ ಇಷ್ಟು ಮಾರ್ಕ್ಸ್ಗಳು ಈ ಒಂದು ಟಾಪಿಕಿಂದ ನಿಮಗೆ ಬರುತ್ತೆ. ಸೊ ಐ ಹೋಪ್ ದ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಕಾನ್ಸೆಪ್ಟ್ ಆಫ್ pH. So do not miss my class, and till I meet you in the next video, bye, take care.